ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಸಿಂಪಲ್ ಲಾಗ್ಸ್. ಇವತ್ತಿನ ಲಾಗ್ ಶುರು ಮಾಡೋಣ ಬನ್ನಿ. ನೈಟು 7 ಗಂಟೆ ಆಗಿದೆ. ನಾನು ಅಮ್ಮ ಮನೆ ಹತ್ರ ಹೋಗಿದ್ದೆ. ಯಾಕೆ ಅಂತಂದರೆ ಅಕ್ಕ ಬಾವ ಎಲ್ಲ ಬಂದಿದ್ದರು. ಸೊ ಬನ್ನಿ ಅಂತ ಫೋನ್ ಮಾಡಿಬಿಟ್ಟು ಕೂಗಿದ್ರು. ಅದಕ್ಕೋಸ್ಕರ ಬಂದಿದ್ದೆ. ಅವ್ರು ಏನಕ್ಕಪ್ಪ ಬಂದಿದ್ದರು ಅಂತಂದರೆ ನಮ್ಮ ಮನೆ ಎದುರುಗಡೆ ಪಳೆಯಕ್ಕಮ್ಮ ಟೆಂಪಲ್ ಇದೆಯಲ್ಲ, ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ದರು. ನಾನು ಮೇಲತ್ತು ಹೋಗೋಷ್ಟರಲ್ಲಿ ಎಲ್ಲ ಮಾತಾಡಿಕೊಂಡು ಹೊರಗಡೆನೇ ಕೂತಿದ್ರು. ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ಕೊ ಬಂದಿದ್ರಂತೆ. ಸೊ ಅದಕ್ಕೋಸ್ಕರ ಎಲ್ಲ ಬಾಳೆಹಣ್ಣು ತಿಂದ್ಕೊಂಡು ಕೂತಿದ್ರು. ಅವರು ಕೋಳಿ ಕುಯ್ಸ್ತೀನಿ ಅಂತ ಅಂದ್ಕೊಂಡಿದ್ರಂತೆ. ಸೊ ಕೋಳಿ ಕುಯ್ಸಿದ್ರು. ಅದಕ್ಕೋಸ್ಕರ ಬಂದಿದ್ದರು ಪೂಜೆ ಮಾಡ್ಸೋಕ್ಕೆ ಅಂತ. ನೋಡಿ, ಅಡುಗೆ ಆಗೋಷ್ಟರಲ್ಲಿ ನಮ್ಮ ಬಾವ ಮಿಥುನು ಎಲ್ಲ ಚಕ್ಕಬರ ಆಡ್ತಾಯಿದ್ರು. ಅವರಿಬ್ಬರು ಚಕ್ಕಬರ ಆಡ್ತಾಯಿದ್ರೆ ನನ್ನ ಮಕ್ಕಳು ಕೂತ್ಕೊಂಡು ನೋಡ್ತಾಯಿದ್ರು. ನಾವು ಸಹ ಅಲ್ಲೇ ನಿಂತು ನೋಡ್ತಾಯಿದ್ವಿ ಹೆಂಗೆ ಆಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ನಾವು ಒಳಗಡೆ ಅಡುಗೆ ಮಾಡ್ತಾಯಿದ್ವಿ. ನೋಡಿ, ಅಕ್ಕ ಮಸಾಲೆ ಎಲ್ಲ ಹಾಕ್ತಾಯಿದ್ದಾರೆ. ಆ ಕಡೆ ಸಾಂಬಾರು ಮಾಡ್ತಾಯಿದ್ದಾರೆ, ಈ ಕಡೆ ಅನ್ನ ಮಾಡ್ತಾಯಿದ್ದಾರೆ. ನಮ್ಮ ಬಾವನು ಮತ್ತು ಮಿತ್ತು ಚೊಕೊಬಾರ ಆಡಿದಾದ್ಮೇಲೆ ನಾನು ನಮ್ಮ ಅಕ್ಕ ಆಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಅಮ್ಮ ಮುದ್ದೆ ಎಲ್ಲ ಮಾಡ್ತೀನಿ ಅಂತಂದರು. ಸೊ ಅದಕ್ಕೆ ನಾನು ನಮ್ಮ ಅಕ್ಕ ಇಬ್ಬರು ಚೊಕೊಬಾರ ಆಡೋಣ ಅಂತ ಅಂದ್ಕೊಂಡು ನಾವು ಆಡೋಕ್ಕೆ ಕೂತಿದ್ದೀವಿ. ನೋಡಬೇಕು ಯಾರು ಚೌಕಾಬಾರ ಆಡೋದ್ರಲ್ಲಿ ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಚೌಕಾಬಾರ ಆಡಿದ್ದೆಲ್ಲ ಆಯಿತು, ವಿನ್ ಆದೆ. ಸೊ ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಎಲ್ಲರೂ ನಾವು ಹೊರಗಡೆನೇ ಕೂತ್ಕೊಂಡು ಊಟ ಮಾಡೋದು. ಸೊ ನೋಡಿ, ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ನಾನು ಹೇಳಿದ್ನಲ್ವ ದೇವಸ್ಥಾನಕ್ಕೆ ಕೋಳಿ ಕುಯ್ಕೊಬಂದಿದ್ರು ಅಂತ ಅಂದ್ಬಿಟ್ಟು. ಸೊ ಚಿಕನ್ ಸಾಂಬಾರು, ಮುದ್ದೆ, ಅನ್ನ ಎಲ್ಲ ಮಾಡಿದರು. ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಕೂತಿದ್ವಿ. ಟೈಮ್ ಆಲ್ರೆಡಿ 10 ಆಯ್ತಾ ಬಂತು. ಸೊ ಅವರು ಊರಿಗೆ ಹೋಗ್ತೀವಿ ಅಂತಂದರು. ಹಂಗೂ ಅಮ್ಮ ಅಂದರು, ಇಷ್ಟೊತ್ತಲ್ಲೇನು ಹೋಗ್ತೀರಾ, ಇರ್ರಿ ಬೆಳಗ್ಗೆನೇ ಹೋಗಿರಂತೆ ಅಂತಂದ್ಬಿಟ್ಟು. ಇಲ್ಲ ಹೋಗ್ತೀವಿ ಅಂತಂದ್ಬಿಟ್ಟು ಅವರು ಹೊರಡ್ತಾ ಇದ್ದಾರೆ. ಅವರು ಹೋದರು. ಹೋದ್ಮೇಲೆ ನಾವು ಅಮ್ಮ ಮನೇಲೇ ಇದ್ವಿ. ಸೊ ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಅಮ್ಮ ಮನೇಲೇ ಇದ್ವಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ನೋಡಿ, ನಾವು ಮಮ್ಮಲ್ಗಿರಿ ನನ್ನ ಮಗ ಹೆಂಗೆ ಟಾರ್ಚರ್ ಕೊಡ್ತಾನೆ. ನಾವು ಇವಾಗ ಹೊರಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಮ್ಮ ಮನೆ ತಕ್ಕೆ ನಮ್ಮ ಮನೆಯವ್ರು ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಹೋಗ್ತಾ ಇದ್ದೀವಿ. ನೋಡಿ, ಸಾಯಂಕಾಲ ಎಷ್ಟು ಚೆನ್ನಾಗಿ ಮಳೆ ವಾತಾವರಣ ಐತೆ. ಇಲ್ಲಿ ನಮ್ಮ ಮನೆ ಹತ್ರ ನುಗ್ಗೆ ಮರ ಇತ್ತು. ಆ ಮಳೆ ಗಾಳಿಗೆ ನುಗ್ಗೆ ಮರನೇ ಮುರಿದೋಗಿದೆ. ನೋಡಿ, ಎಷ್ಟು ದೊಡ್ಡ ಮರ ಇತ್ತು, ಮುರಿದೋಗ್ಬಿಟ್ಟಿದೆ ಅದು. ಆವತ್ತು ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ಮಗಳು ಇಬ್ಬರು ಬಂದಿದ್ದರು ಕಾರ್ಡ್ ಕೊಡೋದಕ್ಕಿಂತ. ಇವ್ರು ನಮ್ಮ ಅತ್ತೆ ಮಗಳು, ಇವರು ನಮ್ಮ ಅತ್ತೆ. ಇನ್ವಿಟೇಷನ್ ಕಾರ್ಡ್ ಕೊಡಬೇಕಾಗಿತ್ತು. ಅವ್ರ ಮಗನ ಮದುವೆ ಇತ್ತು. ಸೊ ಅದಕ್ಕೋಸ್ಕರ ಬಂದಿದ್ದರು ನಮ್ಮ ಮನೆಗೆ. ಬಿಸಿಲಿತ್ತಲ್ವ, ಅದಕ್ಕೆ ಅವರಿಗೆ ಕುಡಿಯೋದಕ್ಕೆ ಜ್ಯೂಸ್ ಮಾಡಿಕೊಟ್ಟಿದ್ದೆ. ಅವರು ಕುಡಿದು ಸ್ವಲ್ಪ ಹೊತ್ತಿದ್ರು. ಕುಂಕುಮ ಕೊಟ್ಟೆ. ನಮ್ಮ ಅತ್ತೆ ಅಂದರೆ ಇವರು ನಮ್ಮ ಅಪ್ಪವರ ತಂಗಿ ಆಗಬೇಕು. ಸೊ ಬಂದಿದ್ದರು. ನೋಡಿ, ಇವಾಗ ಹೋಗ್ತಾ ಇದ್ದಾರೆ ಅವರು. ಈಗ ನಾವೆಲ್ಲರೂ ಸುಂಕದಕಟ್ಟೆಗೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ದೇವ್ರ ಸೀರೆ ತೊಗೋಬೇಕು, ಅದಕ್ಕೋಸ್ಕರ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಒಂದು ಗಾಡೀಲಿ ಹೋದರು. ಈಗ ನಾನು ನನ್ನ ಮಗಳು ಒಂದು ಗಾಡೀಲಿ ಹೋಗಬೇಕು. ಬರ್ತಾ ಇದ್ದಾಳೆ ನನ್ನ ಮಗಳು. ಈಗ ಹೊರಡಬೇಕು ನಾವು. ಹೋದ್ರು ಬಾಮ್ಮ. ನಾವು ಬಟ್ಟೆ ಅಂಗಡಿಗೆ ಹೋದ್ವಿ. ಯಾಕೆಂದರೆ ದೇವ್ರಿಗೆ ಸೀರೆ ತೊಗೊಳ್ಳೋಣ ಅಂತಂದ್ಬಿಟ್ಟು ನಾವು ಬಟ್ಟೆ ಅಂಗಡಿಗೆ ಹೋಗಿದ್ದು. ಸೊ ಅಲ್ಲೋದ್ಮೇಲೆ ನನ್ನ ಮಗಳು ಒಂದು ಸಿಂಗಲ್ ಪೀಸ್ ಡ್ರೆಸ್ ತೊಗೊಂಡ್ಳು. ನೋಡಿ, ಇದೆ ಅದು ಸಿಂಗಲ್ ಪೀಸ್ ಡ್ರೆಸ್ಸು. ಅವಳ ಹತ್ರ ಬ್ಲ್ಯಾಕ್ ಕಲರ್ ಯಾವುದೂ ಇರಲಿಲ್ಲ. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಈಗ ದೇವ್ರಿಗೆ ಸೀರೆ ನೋಟ್ಟು ಅದನ್ನು ತೊಗೊಂಡು ಇಟ್ಟಿದ್ದೀನಿ. ಈಗ ಈ ಬಟ್ಟೆ ಅಂಗಡಿಗೆ ನಮ್ಮ ವಿದಾಯ. ಎಲ್ಲ ತೊಗೊಂಡಿದ್ದೆಲ್ಲ ಆಯಿತು, ಹೋಗ್ತಾ ಇದ್ದೀವಿ. ಈ ಬಿಸಿಲಲ್ಲೆಲ್ಲರೂ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ಸಾಕಾಗುತ್ತೆ. ನೋಡಿ, ಹೋಗ್ಬೇಕಾದ್ರೆ ಎಷ್ಟು ಸೂಪರಾಗಿ ಹೋಗಿದ್ದೆ. ಇವಾಗ ನೋಡ್ರಿ ಹೆಂಗಾಗ್ಬಿಟ್ಟಿದ್ದೀನಿ. ತೊಗೊಂಡು ಬಂದಿದ್ದಾಯಿತು. ಇನ್ನು ಪ್ಯಾಕಿಂಗ್ ಕೆಲಸ ಶುರು ಮಾಡಬೇಕು. ನೋಡೋಣ ಎಷ್ಟೊತ್ತಿಗೆ ಪ್ಯಾಕ್ ಮಾಡ್ತೀನಿ ಏನು ಅಂತಂದ್ಬಿಟ್ಟು. ನನ್ನ ಮಗಳಿಗೆ ಈ ಡ್ರೆಸ್ ಇಟ್ಟು ನೋಡಿದೆ ಮನೆಗೆ ಬಂದಮೇಲೆ ಯಾವ ಥರ ಕಾಣಿಸುತ್ತೆ ಅಂತಂದ್ಬಿಟ್ಟು. ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾವು ಊರಿಗೆ ಹೋಗೋಕ್ಕೆ ಬಟ್ಟೆ ಪ್ಯಾಕ್ ಮಾಡಬೇಕು. ನೋಡಿ, ಅದಕ್ಕೆ ಬಟ್ಟೆ ಎಲ್ಲ ತೆಗೆದು ಹರಡಿಟ್ಕೊಂಡಿದ್ದೀನಿ. ಈಗ ಎಲ್ಲ ಎತ್ತಿಟ್ಕೋಬೇಕು. ನಾವಲ್ಲಿ 3 days 4 days ಸ್ಟೇ ಆಗ್ತೀವಿ. ಸೊ ಅದಕ್ಕೋಸ್ಕರ ಬಟ್ಟೆ ಎಲ್ಲ ತುಂಬ ಜಾಸ್ತಿನೇ ಬೇಕು. ಎಲ್ಲ ಎತ್ತಿಟ್ಕೊಳ್ತೀನಿ. ನೋಡಿ, ನನ್ನ ಅವಸ್ಥೆ ಯಾವ ಥರ ಇದೆ. ಈಗ ಬನ್ನಿ ಬೇಗ ಬೇಗ ಎಲ್ಲ ಮಚ್ಚಿಟ್ಬಿಡೋಣ. ಅಡುಗೆ ಬೇರೆ ಮಾಡಬೇಕು, ಟೈಮ್ ಆಯಿತು. ಸೊ
ಬೇಗ ಬೇಗ ಮಚ್ಚಿಡೋದಕ್ಕೆ. ನಾನು ಹೆಲ್ಪ್ ಮಾಡಕ್ಕೆ ಕೂತಿದ್ದೀನಿ ಇಷ್ಟೆಲ್ಲ ಬಟ್ಟೆ ಮಚ್ಚಿಕ್ಕಕ್ಕೆ. ಸೊ ಬನ್ನಿ ಮಚ್ಚಿ ಹಾಕ್ತೀನಿ ನೋಡೋಣ. ಇವತ್ತು ತೊಗೊಬಂದಿದ್ದ ಸೀರೆ, ಇನ್ನೊಂದು ಸೀರೆ ತೆಗೆದಿಟ್ಟಿದ್ದೀನಿ. ದೇವ್ರಿಗೆ ಮಡ್ಲಕ್ಕಿ ಕೊಟ್ಟು ಸೀರೆ ಕೊಟ್ಟು ಪೂಜೆ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ 2 ಸೀರೆ ತೊಗೊಂಡಿದ್ದೀನಿ. ನನ್ನ ಮಗಳು ಹೆಲ್ಪ್ ಮಾಡ್ತೀನಿ ಅಂತ ಕೂತವಳೆ. ಏನೇನು ಹೆಲ್ಪ್ ಮಾಡ್ತಾಳೋ ನೋಡೋಣ, ಗೊತ್ತಿಲ್ಲ ಏನೇನು ಹೆಲ್ಪ್ ಮಾಡ್ತಾಳೆ ಅಂತ. ಮಾಡ್ತೀನಿ ಅಂತ ಮಾತ್ರ ಕೂತವಳೆ. ಇಷ್ಟೊಂದು ಬಟ್ಟೆ ಇದ್ದಿಲ್ಲ, ಹೆಲ್ಪ್ ಮಾಡಲೇಬೇಕು. ಸೊ ಹೆಲ್ಪಿಂಗ್ ನೇಚರ್ನ ಬೆಳೆಸ್ಕೋಬೇಕು ಸ್ವಲ್ಪ. ಓಹ್ ನೋಡೋಣ, ನನ್ನ ಮಗಳು ಫುಲ್ಲು ಮರ್ಚಿಡೋ ಗಂಟೆ ಹೆಲ್ಪ್ ಮಾಡ್ತಾಳೋ ಇಲ್ಲ ಬಿಲ್ಡಪ್ಗೋಸ್ಕರ ಕೂತವಳೋ ನೋಡ್ತೀನಿ. ಮಾಡಲ್ಲ ನಾವು, ನೋಡೋಣ. ಆಯಿತು, ಫಸ್ಟು ಲಾಸ್ಟ್ವರೆಗೂ ನಾನೇ ಇರಬೇಕು. ನೋಡ್ತೀನಿ. ಈಗ ಬಟ್ಟೆ ಎಲ್ಲ ಮರ್ಚಿಟ್ಟಿದ್ದೀನಿ. ಎಕ್ಸ್ಟ್ರಾ ಟವಲ್ಸ್ ಇಟ್ಕೊಂಡಿದ್ದೀನಿ, ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಎತ್ತಿಟ್ಕೊತೀನಿ ಬ್ಯಾಗ್ ಒಳಗಡೆ. ಸೊ ಇಷ್ಟೆಲ್ಲ ಬಟ್ಟೆ ಮರ್ಚಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಫಸ್ಟು ಎಲ್ಲ ಸಪ್ರೇಟ್ ಮರ್ಚಿಟ್ಕೊಂಡ್ರೆ ಎತ್ತಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ನೋಡಿ, ಇವಾಗ ಫಸ್ಟು ಹಂಗಂಗೆ ಇವಾಗ ಮರ್ಚಿಟ್ಟಿದ್ದೀನಲ್ಲ, ಹಂಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಬ್ಯಾಗ್ ಒಳಗಡೆ. ಇದು ನನ್ನ ಮಗನ ಬಟ್ಟೆ. ಸೊ ಹಿಂಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ನಮ್ಮ ಯಜಮಾನ್ರು ಬಟ್ಟೆ ಈಗ ನೆಕ್ಸ್ಟು ನನ್ನ ಮಗಳು ಬಟ್ಟೆ ಇಟ್ಕೋಬೇಕು. ನಾನು ಲಾಸ್ಟಲ್ಲಿ ಇಟ್ಕೊಳ್ಳೋಣ ಅಂತ ವಾಪಸ್ ತೆಗೆದಿಟ್ಬಿಟ್ಟಿದ್ದೀನಿ. ನನ್ನ ಮಗಳು ಬಟ್ಟೆ ಇಟ್ಕೊತಾ ಇದ್ದೀನಿ. ಲಂಗ ಬ್ಲೌಸ್ ಇದೆ, ಹಂಗೆ ಇಟ್ಟರೆ ಜಾಸ್ತಿ ಜಾಗ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಬ್ಯಾಗ್ ಒಳಗಡೆ ಹಂಗೆ ಇಡ್ತಾ ಇದ್ದೀನಿ. ಇದು ಅಷ್ಟೇ ನನ್ನ ಮಗಳದೇ ನೋಡಿ. ಲಂಗ ಬ್ಲೌಸ್ ಇದು ಐರನ್ ಆಗಿದೆ. ಸೊ ಅದಕ್ಕೋಸ್ಕರ ಕವರ್ಗೆ ಹಾಕಿ ಸೇಫ್ ಆಗಿ ಹಂಗೆ ಎತ್ತಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ಐರನ್ ಎಲ್ಲ ಉಂಟೋಗ್ಬಿಡುತ್ತೆ ಹಂಗೆ ಬ್ಯಾಗ್ ಒಳಗಡೆ ಇಟ್ಟರೆ. ಅದಕ್ಕೋಸ್ಕರ ಕವರ್ಗೆ ಹಾಕಿ ಹಾಗೆ ಇಡ್ತಾ ಇದ್ದೀನಿ. ನಂದು ಲಾಸ್ಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಬಟ್ಟೆಗಳು ಎತ್ತಿಟ್ಕೊಳ್ಳೋದು ಬಾಕಿ ಇದೆ. ಫಸ್ಟು ನೆನಪಾಗಿದ್ದು ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಎಲ್ಲ ಒಂದ್ಸತಿ ಎತ್ತಿಟ್ಕೊಂಡ್ರೆ ಇನ್ನು ನೆನಪಾಗಿದ್ದು ಎತ್ತಿಟ್ಕೋಬೋದಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಆಲ್ರೆಡಿ ಒಂದು ಬ್ಯಾಗ್ ತುಂಬೋಯ್ತು. ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹೋಗೋವಾಗ ಎಲ್ಲ ಒಂಥರ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡ್ರೆ ಬಂದಮೇಲೆ ಎಲ್ಲ ಅದನ್ನು ಸಪ್ರೇಟ್ ಮಾಡೋಷ್ಟರಲ್ಲಿ ಸಾಕಾಗುತ್ತೆ. ಸೊ ಬನ್ನಿ, ಇವಾಗ ಸದ್ಯಕ್ಕೆ ಇಷ್ಟು ಪ್ಯಾಕ್ ಆಗಿದೆ ನೋಡಿ. ನಾನು ಎಲ್ಲೇ ಹೋಗಬೇಕು ಅಂತಂದ್ರು ಬಟ್ಟೆ ಪ್ಯಾಕ್ ಮಾಡಿದ್ರೆ ಎಕ್ಸ್ಟ್ರಾ ಒಂದು ಕವರ್ ಆಗಲಿ ಬ್ಯಾಗ್ ಆಗಲಿ ಇಟ್ಕೊಂಡೇ ಇರ್ತೀನಿ. ಯಾಕೆಂದರೆ ಸಮ್ಟೈಮ್ಸ್ ಯೂಸ್ ಆಗುತ್ತೆ ಇದನ್ನು. ಅದಕ್ಕೋಸ್ಕರ ನಾನು ಇಟ್ಕೊಂಡಿರ್ತೀನಿ. ನೀವು ಏನಾದರೂ ಎಲ್ಲರೂ ಹೋಗಬೇಕು ಅಂತಂದರೆ ಬಟ್ಟೆ ಪ್ಯಾಕ್ ಮಾಡಿದರೆ ಮರಿದಲ್ಲೇ ಒಂದು ಕವರು ಅಥವಾ ಬ್ಯಾಗು ಏನಾದರೂ ಎತ್ತಿಟ್ಕೊಳ್ಳೋದು ನೆನ್ಪು ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಯೂಸ್ ಆಗುತ್ತೆ ಕೆಲವೊಂದು ಟೈಮ್ ಯೂಸ್ ಆಗಲ್ಲ. ಸುಮ್ಮನೆ ಬ್ಯಾಗಲ್ಲಿ ಇರುತ್ತೆ, ಎತ್ತಿಟ್ಕೊಂಡಿರಿ. ಬೇಕು ಅಂತಂದ್ರೆ ಸಿಕ್ಕಲ್ಲ, ಅದಕ್ಕೋಸ್ಕರ. ಇದೆಲ್ಲ ಮೇಕಪ್ ಐಟಮ್ಸು. ಸೊ ಊರಿಗೆ ತೊಗೊಂಡೋಗೋದಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಒಬ್ಬಳು ಹೆಣ್ಮಗಳಿದ್ರೆ ನೋಡಿ ಎಷ್ಟೊಂದೆಲ್ಲ ಐಟಮ್ಸು ತೊಗೊಂಡೋಗ್ಬೇಕು. ಇದರಲ್ಲಿ ಅರ್ಧಕ್ಕರ್ಧ ನನ್ನ ಮಗಳಿಗೆ ಬೇಕು ಅಂತಲೇ ತೊಗೊಂಡಿರೋದೇ ಅರ್ಧ ಐತೆ. ಇದರಲ್ಲಿ ಸರಗಳೆಲ್ಲ ಇಟ್ಟಿದ್ದೀನಿ. ಇದು ಜಡೆ, ಇದೊಂದು ಡಾಬು ನೋಡಿ. ಇಷ್ಟೆಲ್ಲ ಮೇಕಪ್ ಐಟಮ್ಸ್ ಇದೆ. ನನ್ನ ಮಗಳಿಗೆ ರೆಡಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇದೆಲ್ಲ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ತೀನಿ. ಸಪ್ರೇಟ್ ಬ್ಯಾಗ್ ಒಳಗಡೆ ಇಟ್ಕೊತೀನಿ ಇದನ್ನೆಲ್ಲನೂ ನೋಡಿ. ಈ ಬ್ಯಾಗ್ ಒಳಗಡೆ ಇಟ್ಕೊತೀನಿ. ಊರಿಗೆ ಹೋಗೋಕ್ಕೆ ನಮ್ಮ ತಯಾರಿ ಹೀಗಿದೆ. ಊರಿನ ವ್ಲಾಗ್ ಇನ್ನೂ ಚೆನ್ನಾಗಿರುತ್ತೆ ಅಂತ ನಿಮಗೆ ಹೇಳ್ತಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಊರಲ್ಲಿ ಊರಬ್ಬ ಇದೆ. ಸೊ ಆ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.